ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ವ್ಲಾಗ್. ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ. ಅದರಿಂದ ನೇಚರ್ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡೋಗ್ತಿರೋನು. ಹಾಗೆಯೇ ಇವತ್ತು ನಾನು ರೋಸ್ ಗಿಡ ನೋಡೋಣ ಅಂತ ಬಂದೆ. ಒಂದು ರೋಸ್ ಕೂಡ ಅದರಲ್ಲಿ ಇತ್ತು. ತುಂಬ ದೊಡ್ಡದಾಗಿದೆ ರೋಸ್ ಗಿಡ, ಆದರೆ ಬಟ್ ಒಂದೇ ಹಳ್ಳಿದ್ದು ತುಂಬಾ ಹೂವು ಇವಾಗ ಮೊಗ್ಗಾಗಿದೆ. ಇದು ತುಂಬ ಲೆಂತ್ ಹೋಗಿದೆ. ಎಷ್ಟು ಚಿಕ್ಕದಿತ್ತು ಗೊತ್ತಾ? ನಾನು ಫಸ್ಟ್ ಟೈಮ್ ಹಾಕಿ ಒಂದು ವರ್ಷನೇ ಆಗಿದೆ ಇವಾಗ ಆಲ್ರೆಡಿ. ಇವಾಗ ತುಂಬ ಲೆಂತ್ ಬೆಳೆದಿದೆ. ನಾನು ನೋಡಿ ಒಂದು 4-5 ತಿಂಗಳ ಮೇಲೆ ಹೋಗಿದೆ ಗಿಡನ. ಇವಾಗ ನೋಡಿದ್ರೆ ಸಡನ್ನಾಗಿ ನಾನೇನು ಇಷ್ಟೊಂದು ಉದ್ದ ಹೋಗಿದೆ ಅಂತ ಅಂದ್ಕೊಂಡೆ. ಬಟ್ ಗಿಡದಲ್ಲಿ ಹೂ ಇಲ್ಲ ಅದರಲ್ಲಿ. ಇನ್ನು ಅದ್ರ ಪಕ್ಕದಲ್ಲಿ ಒಂದು ಗಿಡ ನೆಟ್ಟಿದ್ದೀನಿ. ಅದರಲ್ಲಿ ಮಾತ್ರ ತುಂಬಾ ಮೊಗ್ಗೆಲ್ಲ ಬಿಟ್ಟಿದೆ. ಒಂದೇ ಒಂದು ಕಲರ್ ಒಂದೇ ಒಂದು ಹೂ ಮಾತ್ರ ಅರಳಿತ್ತು. ಆ ಗಿಡದಲ್ಲಿ ಕಲರ್ ಪಿಂಕ್ ಕಲರ್. ಮತ್ತು ಹಾಗೆಯೇ ಇವತ್ತು ಟೊಮೊಟೊ ಕುಯ್ಯೋದಕ್ಕೆ ಅಂತ ಆಳುಗಳು ಬಂದಿದ್ದರು. ಆಮೇಲೆ ಇವತ್ತು ಬೇಡ ಟೊಮೊಟೊ ಕುಯ್ಯೋದು, ನಾಳೆ ಕುಯ್ಕೊಳ್ಳೋಣ ಅಂದಿದ್ದಕ್ಕೆ ಅವರೆಲ್ಲ ಮೆಣಸಿಕಾಯಿ ಕುಯ್ಯೋದಕ್ಕೆ ಅಂತ ಹೋದರು. ಅದಕ್ಕೆ ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೆ. ಟೊಮೊಟೋಗೆ ಚೆನ್ನಾಗಿ ಬಂದಿದೆ. ಬಟ್ ಇವಾಗ ಒಂದು 4-5 ಬೀಡಾದ್ಮೇಲೆ ಹಾಗೆ ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಬಟ್ ಎಲ್ಲ ಕಡೆಯೂ ಚೆನ್ನಾಗಿರಲ್ಲ. ಹಣ್ಣು ಮಾತ್ರ ತುಂಬ ಇದೆ, ಆದರೆ ಮೇಳ ಅಂದರೆ ಗಿಡ ಹೋಗ್ಬಿಟ್ಟಿದೆ. ಹಾಗೆಯೇ ಮೆಣಸಿಕಾಯಿ ಕೀಳೋದಕ್ಕೆ ಅಂತ ಹೋದರು. ನಾನು ಮತ್ತು ನಮ್ಮಮ್ಮ ತಾರ್ಪಲ್ ಹಾಸ್ತಾಯಿದ್ರು. ನನ್ನ ಮಗ ಸುಮ್ಮನೆ ಓಡಾಡ್ತಿದ್ದ. ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ನಾನು. ಆಮೇಲೆ ನಮ್ಮಪ್ಪ ಮೆಣಸಿಕಾಯಿನೇ ಕುದಿರೋದನ್ನೆಲ್ಲ ತಂದು ಹಾಕ್ತಾಯಿದ್ರು ಮೆಣಸಿಕಾಯಿನ. ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲೇ ಕುಯ್ಯೋದೇ ತುಂಬ ಹೊತ್ತಿತ್ತಂತೆ ಅವರಿಗೆ. ಆಮೇಲೆ ಇವತ್ತು ಸ್ವಲ್ಪ ರೈಟ್ ಜಂಪ್ ಆಗಿತ್ತು ನಿನ್ನೆ. ಅದರಿಂದ ಇವತ್ತು ಮೆಣಸಿಕಾಯಿನೇ ಕುಯ್ಸೋಣ ಅಂತ ಅಂದ್ಬಿಟ್ಟು ಕುಯ್ಸೋದಕ್ಕೆ ಹೋದರು. ಹಾಗೆ ಮೆಣಸಿಕಾಯಿ ಕುಯ್ಯೋದು ನೋಡಿ, ಅಲ್ಲಿ ಮೆಣಸಿ ಹೊಲ ಆ ಕಡೆ ಸೈಡ್ ಇದೆ. ನಾನು ಹೋಗೋಕ್ಕಾಗಲಿಲ್ಲ. ಅಲ್ಲಿ ನನ್ನ ಮಗ ಇದ್ನಲ್ಲ, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಲ್ಲಿಗೆಲ್ಲ ಕರ್ಕೋಗೋದು ಬೇಡ ಅಂತ ಹೋಗಲಿಲ್ಲ. ಮತ್ತು ಬಾಳೆ ಗಿಡವೂ ಅಲ್ಲೇ ಇರೋದು ಪಕ್ಕದಲ್ಲೇ. ಇದೆಲ್ಲ ಬಾಳೆ ಗಿಡ. ಹಾಕಿದ್ವಿ, ಮುಗೀತು. ಇವಾಗ ಬಾಳೆ ಗಿಡ ಮಾತ್ರ, ಅದಕ್ಕೆ ಅದನ್ನೇ ನೋಡ್ಕೋಬೇಕು. ಅದ್ರ ಪಕ್ಕದಲ್ಲೊಂದು ಹೂವಿನ ಗಿಡನೂ ಹಾಕಿದ್ದಾರೆ ನಮ್ಮಪ್ಪ. ಮಾರ್ಗಿರ್ ಬೀಳದೆ ಇರಲಿ ಅಂತೇನು ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಚಲ್ಮಲ್ಗ ಹೂವು ಅಂತೀವಲ್ಲ, ಅದ್ರದ್ದು ಹಾಕಿದ್ದಾರೆ. ತುಂಬಾ ಹೂವು ಹಳ್ಳಿದೆ. ಅದನ್ನು ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಆ ಕಡೆ ತುಂಬ ದೂರ ಇದೆಯಲ್ಲ, ಅದರಿಂದ ತೊಗೊಬಂದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ನಮ್ಮ ಚಿಕ್ಕಪ್ಪ ಎಲ್ಲನೂ ಡ್ರೈನೇಜ್ ಮಾಡಿಸಿದ್ರು. ತೋಟದಲ್ಲಿ ನೀರು ತುಂಬ್ಕೋತಾ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಎಲ್ಲನೂ ಡ್ರೈನ್ ಎತ್ತಿಸಿದ್ರು. ಎಲ್ಲನೂ ಕಟ್ಟೆ ಹತ್ರ ಮತ್ತು ಅಲ್ಲಿ ಎಲ್ಲನೂ ಡ್ರೈನ್ ಎತ್ತಿಸಿದ್ರು. ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಮತ್ತು ನಮ್ಮದು ಒಂದು ಬಾವಿ ಇತ್ತು ಇಲ್ಲಿ ಪಕ್ಕದಲ್ಲಿ, ಅದನ್ನು ಮುಚ್ಚಿಬಿಟ್ಟಿದ್ರು ಅವರು. ಹಾಗೆ ನೋಡಿಕೊಂಡು ಎಲ್ಲನೂ ನಮ್ಮನೆ ರೋಡ್ ಸೈಡೇ ಇರೋದು. ಅದರಿಂದ ಹಾಗೆ ವಿಡಿಯೋ ಮಾಡ್ಕೋತಾ ಬರ್ತಿದ್ದೆ. ಅಷ್ಟಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೇ ನಮ್ಮ ಅಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೊರಟೋಗಿದ್ರು. ಅದಕ್ಕೋಸ್ಕರ ಅವರೇ ಒಂದು ಮೂಟೆನ ಎತ್ಕೊಂಡು ಬರ್ತಾಯಿದ್ರು. ಇನ್ನೊಂದು ಮೂಟೆಯನ್ನು ಮೆಣಸಿನ್ಕಾಯಿ ತರೋದಿತ್ತು, ಅದಕ್ಕೆ ಅವರೇ ಎತ್ಕೊಂಡು ಬರ್ತಾಯಿದ್ರು. ಇವತ್ತು ಜಾಸ್ತಿ ಆಳು ಇರಲಿಲ್ಲ, ಅದಕ್ಕೆ ಸ್ವಲ್ಪನೇ ಕೂತಿದ್ದು. ಜಾಸ್ತಿ ಆಳು ಬಂದಿದ್ದರೆ ಇನ್ನೂ ಕುಯ್ಯೋದಿತ್ತು. ಬಟ್ ಜಾಸ್ತಿ ಆಳು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಯ್ಸಿದ್ರು ಇವತ್ತು. ಇವಾಗ ಅವರು ಎತ್ಕೊಂಡು ಹೋಗ್ತಾಯಿದ್ರು, ನಾನು ಅವ್ರ ಹಿಂದೆನೇ ಹೋಗ್ತಾಯಿದ್ದೆ. ಅವ್ರ ಬಂದು ಮನೆ ಹತ್ರ ಇಡ್ತಾಯಿದ್ರು. ನಾನು ಅವ್ರ ಹಿಂದೆನೇ ಬಂದೆ. ಹೋಗೋಕ್ಕಾಗಲಿಲ್ಲ, ತುಂಬ ದೂರ ಇದೆ ಮೆಣಸಿ ತೋಟ. ಅಲ್ಲಿ ತನಕ ಹೋಗೋಣ, ಸುಮ್ಮನೆ ಕೂತು ಬೋರ್ ಆಗ್ತಿದೆ ಅಂತ ಹೋಗಿದ್ದೆ. ಬಟ್ ಹೋಗೋಕ್ಕಾಗಲಿಲ್ಲ, ಬಂದೆ ಹಿಂದೆನೇ. ಅಂದರೆ ಕೆಳಗಡೆ ಇಳಗಿ ಅಲ್ಲೆಲ್ಲ ಚಿಕ್ಕದು ನಡ್ಕೊಂಡು ಹೋಗೋಕ್ಕೆ ಪ್ಲೇಸ್ ಬಿಟ್ಟಿರೋದು ಚಿಕ್ಕದು. ನಮ್ಮ ಈ ಕಡೆ ಭತ್ತದ ಗದ್ದೆಯಲ್ಲಿ ಬಿಡ್ತಾರಲ್ಲ, ಆಳುಗಳೆಲ್ಲ ಬಂದರು. ಅವರು ಕೊತ್ತಂಬರಿ ಸೊಪ್ಪು ತೋಟದಲ್ಲಿ ಕಿತ್ಕೊಬಂದಿದ್ರಂತೆ. ಅದನ್ನೆಲ್ಲ ತೆಗೆದು ಇದು ಮಾಡ್ತಾಯಿದ್ರು. ಎಲ್ಲರೂ ಹಂಚ್ಕೋತಾ ಇದ್ರು. ಒಬ್ಬರು ಕಿತ್ಕೊಬಂದಿರೋದು, ಬಟ್ ಎಲ್ಲರೂ ಹಂಚ್ಕೋತಾಯಿದ್ರು. ನಾವು ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀವಿ. ಇವಾಗ ಬಂದಿದೆ, ಆಳುಗಳು ಕಿತ್ಕೊಂಡು ಬಂದಿರೋದಲ್ವ. ಹಾಗೆ ನಮ್ಮ ಮಮ್ಮಿಗೂ ಸ್ವಲ್ಪ ಕೊಟ್ಬಿಟ್ಟು ನಮ್ಮ ಮೂತು ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಅವ್ನು ಬರ್ತಾಯಿದ್ದೀನಿ ಇವಾಗ ಹಿಂದ್ಗಡೆ. ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಅವರು.
ನಮ್ಮ ಮಮ್ಮಿ ಹತ್ರ ಸ್ವಲ್ಪ ಕೊಟ್ಟಿದ್ದರು, ಮತ್ತೆ ಪುನಃ ಕೊಟ್ಟರು ನನ್ನ ಮಗನ ಹತ್ರನೂ ಕೊಟ್ಬಿಟ್ಟು ಇವಾಗ ಮೆಣಸಿನ್ಕಾಯಿ ಇಸ್ಕೋತಾ ಇದ್ದಾರೆ ಅವ್ರುಗಳಿಗೆ. ನಾವು ತಗೊಂಡಿಲ್ಲ, ನೀವೇ ಕೊಡಿ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಮನೆಗೆ ಯಾವಾಗಲೂ ರೆಗ್ಯುಲರಾಗಿ ಬರೋದು, ಅದಕ್ಕೆ ಅವ್ರ ಮಾತ್ರ ಸ್ವಲ್ಪ ಇಸ್ಕೊಂಡ್ರು. ಇವಾಗ ಸ್ಕೂಲ್ದು ಬಿಡ್ತಲ್ಲ, ಮುತ್ತುಗೆ ಅವ್ನ ಫ್ರೆಂಡ್ಸ್ಗಳೆಲ್ಲ ಬಂದರು. ನಮ್ಮ ಪಾಪನ ಹೆಸರು ಸುಪ್ರೀತ್ ಅಂತ. ಅವನು ಹೋಗ್ತಾಯಿದ್ದಾನೆ ರೋಡ್ಗೆ, ಅವ್ರು ಬರೋ ತನಕನೇ ಓಡೋಗಿದ್ದ. ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಬಂದ ತಾನೇ. ಅವರು ಸೀಬೆಕಾಯಿನೇನೋ ತಗೊಬಂದಿದ್ರು, ಅವನಿಗೂ ಕೊಟ್ಟರು. ಅವರು ಮುತ್ತುಗೆ 3 ಜನದಲ್ಲಿ 2 ಮಾತ್ರ ಈ ಕಡೆಯಿಂದ ಬಂದರು, ಒಬ್ಳು ಆ ಕಡೆಯಿಂದನೇ ಹೊರಟೋದ್ಲು. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.